Good evening to all. Today I am discussing about important topic is transportation. In transportation there are three methods are there. The first one north-west corner method. Second one least cost method, least cost enter method, Vogel's approximation method. First we discussing north-west corner method. In north-west corner method, so how to ಸಾಲ್ವ್ ದ ಪ್ರಾಬ್ಲಮ್ ಅಂದರೆ ಯಾವ ಥರ ಸಾಲ್ವ್ ಮಾಡ್ಬೋದು. ಕೆಲವ್ರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಸ್ಟಾರ್ಟ್ ಮಾಡೋದು? ಹೌ ವಿ ಸಾಲ್ವ್ ದಿಸ್ ಪ್ರಾಬ್ಲಮ್ ಇನ್ ಟ್ರಾನ್ಸ್ಪೋರ್ಟೇಷನ್. ಸೊ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ದ ಫಾಲೋವಿಂಗ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಬೈ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್. ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ ಈ ಮೆಥಡ್ ಇಟ್ಕೊಂಡು ನಾವು ಫಾರ್ಮುಲಾ ಇದು ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ. ಈ ಪ್ರಾಬ್ಲಮ್ಸ್ ಮುಖಾಂತರ ನಾವು ಆನ್ಸರ್ ಮಾಡಬೇಕು. ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಮೈನ್ ಇಂಪಾರ್ಟೆಂಟ್. ಇಲ್ಲಿ ವೇರೋಸ್ 1, ವೇರೋಸ್ 2, ವೇರೋಸ್ 3, ವೇರೋಸ್ 4, ಫ್ಯಾಕ್ಟ್ರಿ 1, ಫ್ಯಾಕ್ಟ್ರಿ 2, ಫ್ಯಾಕ್ಟ್ರಿ 3 ಈ ಥರ ಕೊಟ್ಟಿದ್ದಾರೆ. ಸಪ್ಲೈ ಕೊಟ್ಟಿದ್ದಾರೆ ಅಂಡ್ ಡಿಮ್ಯಾಂಡ್ ಕೊಟ್ಟಿದ್ದಾರೆ. ಇದು ಟೋಟಲ್ ಆಗಿ ಪ್ರಾಬ್ಲಮ್ಸ್ ಇರೋದು. ಹಾಂ, ಯಾವ ಥರ ಸಾಲ್ವ್ ಮಾಡೋದು ಅಂದರೆ ಫಸ್ಟು ನಮಗೆ ಈ ಥರ ಪ್ರಾಬ್ಲಮ್ಸ್ ಕೊಟ್ಟಾಗ ಈ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ ಸಾಲ್ವ್ ಮಾಡಬೇಕಾದ್ರೆ ಫಸ್ಟು ನಮಗೆ ಕಾಲಮ್ಸ್ ಅಂದರೆ ಯಾವ ಥರ ಇರುತ್ತೆ, ರೋಸ್ ಯಾವ ಥರ ಇರುತ್ತೆ ಅನ್ನೋದು ಫೈಂಡ್ ಔಟ್ ಮಾಡಬೇಕು. ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ. ಸೊ ದಿಸ್ ಈಸ್ ದ ಕಾಲಮ್, ದಿಸ್ ಈಸ್ ದ ರೋ. ಇದು ಮೈನ್ ಇಂಪಾರ್ಟೆಂಟ್. ಇವಾಗ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ ಫಾರ್ಮುಲಾ ಈಗ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಮಾಡಬೇಕಾರೋದು ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್. ಸೊ ಅವಾಗ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು ಅನ್ನೋದು ಕ್ವಶನ್ನು. ಸೊ ಯಾವ ರೀತಿ ಮಾಡಬೇಕಂದ್ರೆ ಪ್ರಾಬ್ಲಮ್ಸ್ ಏನು ಕೊಟ್ಟಿದ್ದಾರೋ ಎಲ್ಲ ಪ್ರಾಬ್ಲಮ್ಸ್ ನೀಟಾಗಿ ನಾವು ಬರ್ಕೋಬೇಕು. ಫಸ್ಟು ಸ್ಟೆಪ್ 1 3 ಸ್ಟೆಪ್ಸ್ ಬರುತ್ತೆ. ಸ್ಟೆಪ್ 1, ಸ್ಟೆಪ್ 2 ಆ್ಯಂಡ್ ಸ್ಟೆಪ್ 3 ಸ್ಟೆಪ್ಸ್ನ ನಾವು ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಸ್ಟಾರ್ಟ್ ಮಾಡಬೇಕು. ಫಸ್ಟು ಆಪ್ಟಿಮಮ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಆಪ್ಟಿಮಮ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಆಪ್ಟಿಮಮ್ ಸೊಲ್ಯೂಷನ್ ಈಸ್ ಸ್ಮಾಲ್ m ಪ್ಲಸ್ ಸ್ಮಾಲ್ n ಮೈನಸ್ 1. ಸೊ ಸ್ಮಾಲ್ m ಅಂದರೆ ಕಾಲಮ್ಸ್ನ ಕೌಂಟ್ ಮಾಡ್ಕೋಬೇಕು, ಸ್ಮಾಲ್ n ಅಂದರೆ ರೋಸ್ನ ಕಾಲಮ್ಸ್ನ ಟೋಟಲ್ ಮಾಡ್ಕೋಬೇಕು. -1 ಏನಂತಂದರೆ ಪ್ರೊಸೀಜರಲ್ಲಿರುವಂಥ ಇರೋದು. ಇಲ್ಲಿ ಏನಾಗತ್ತೆ ಅಂದರೆ ಎಮ್ ಅಂದರೆ ಏನು, ಕಾಲಮ್ ಅಂತ ನಾನು ಬರ್ತಿದ್ದೀನಿ. ಕಾಲಮ್ ಅಂತಲೇ ತಗೋಬೇಕು. ಇನ್ನು ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ ಫಾಲೋ ಮಾಡುವಾಗ ಎಮ್ ಅಂದರೆ ಕಾಲಮು, ಎನ್ ಅಂದರೆ ರೋ. ಸೊ ಎಷ್ಟು ಕಾಲಮ್ಸ್ ಇದ್ದಾವೆ ನೋಡೋಣ. ಸೊ ಕಾಲಮ್ಸ್ ಫಸ್ಟ್ ಕೌಂಟ್ ಮಾಡೋಣ. 1 2 3 4 ದಿಸ್ ಇಸ್ ವೇರೋಸ್ ರಿಲೇಟೆಡ್ ಮತ್ತು ಸಪ್ಲೈ ಮಾತ್ರ ಕೌಂಟ್ ಮಾಡಬಾರ್ದು. ಸೊ ಓನ್ಲಿ ಕಾಲಮ್ಸ್ ಇವು ಮಾತ್ರ ತಗೋಬೇಕಷ್ಟೇ. ರೋಸಲ್ಲಿ ಎಷ್ಟಿದ್ದಾವೆ, ಫ್ಯಾಕ್ಟ್ರಿ 1, ಫ್ಯಾಕ್ಟ್ರಿ 2, ಫ್ಯಾಕ್ಟ್ರಿ 3 ಈ ಕಾಲಮ್ಸ್ ಈ ರೋಸ್ ಮಾತ್ರ ನಾವು ಕೌಂಟ್ ಮಾಡ್ಕೋಬೇಕು. -1 ಈ ಪ್ರೊಸೀಜರ್ ಏನಿದೆಯಾ ಅದನ್ನೇ ತಗೋಬೇಕು. 4 + 3 -1 7 -1 = 6. ದಟ್ ಈಸ್ ಕಾಲ್ಡ್ ಆಪ್ಟಿಮಮ್ ಸೊಲ್ಯೂಷನ್. ಸ್ಟೆಪ್ 1 ಓವರ್. Now we are discussing step number 2. How to solve the step number 2. ಹೆಂಗೆ ಸಾಲ್ವ್ ಮಾಡಬೇಕು ಇನ್ ಸ್ಟೆಪ್ ನಂಬರ್ 2 ಅಲ್ಲಿ ಅಂದರೆ ಇವಾಗ ಪ್ರಾಬ್ಲಮ್ಸ್ ಏನು ಕೊಟ್ಟಿದ್ದಾರೋ ಈ ಪ್ರಾಬ್ಲಮ್ಸ್ನೇ ನಾವು ಆ್ಯಸ್ ಇಟ್ ಈಸ್ ಇಲ್ಲೇ ಬರ್ಕೋಬೇಕು. ಫಸ್ಟು ಏನು ಬರ್ಕೋಬೇಕು, ನಾನು ಹೇಳ್ತಾ ಇದ್ದೀನಿ ಏನು, ನಾನು ಈ ಥರ ಬರ್ತೀನಿ ಅಂದರೆ ಫ್ರಮ್ ಟು ಅಗೇನು ವೇರೋಸ್ 1, ವೇರೋಸ್ 2, ವೇರೋಸ್ 3, ವೇರೋಸ್ 4 ಸಪ್ಲೈ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಡಿಮ್ಯಾಂಡ್ ಆ್ಯಸ್ ಇಟ್ ಈಸ್ ತಗೊಳ್ಳಿ. ಸೊ ಫ್ಯಾಕ್ಟ್ರಿಯಲ್ಲಿ ಎಷ್ಟೆಷ್ಟು ನಾವು ಏನು ಮೈನ್ ಈ ಉದ್ದೇಶ ಏನಕ್ಕಂದರೆ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು ಕಾಸ್ಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಟ್ರಾನ್ಸ್ಪೋರ್ಟೇಷನಲ್ಲಿ ಎಷ್ಟು ಕಾಸ್ಟ್ ಇದೆ ಅನ್ನೋದು ಫೈಂಡ್ ಔಟ್ ಮಾಡೋಕ್ಕೆ ನಾವು ಈ ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡ್ತೀವಿ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಅದಕ್ಕೆ ನಾವು ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಸೊ ಫಸ್ಟು ಏನಿಲ್ಲ, ಪ್ರಾಬ್ಲಮ್ಸಲ್ಲಿ ಏನಿದೆಯೋ ಆ್ಯಸ್ ಇಟ್ ಈಸ್ ತಗೊಳ್ಳಿ. ಟ್ರಿಕ್ಸ್ ಹೇಳ್ತಾ ಇದ್ದೀನಿ, ಇದು ಸಿಂಪಲ್ ಟ್ರಿಕ್ಸು. ಅವನು ಏನು ಕೊಟ್ಟಿದ್ದಾನೋ ಅದೇ ಟ್ರಿಕ್ಸೇ ತಗೊಳ್ಳೋಣ. ಫಸ್ಟು ವೇರೋಸ್ 1 30 29 31 ಈ ಥರ ನೀಟಾಗಿ ಹೋಗು. ವೇರೋಸ್ 2 25 26 33 40 35 37 20 40 and 30.
ಸೊ ಈ ಥರ ನೀಟಾಗಿ ಬರ್ಕೋಬೇಕು. ಇದು ಬರ್ಕೊಂಡಿದ್ದಾದಮೇಲೆ ಅವನು ಏನು ಹೇಳ್ತಾ ಇದ್ದಾನೆ ಪ್ರಾಬ್ಲಮಲ್ಲಿ, ಟೋಟಲ್ ಸಪ್ಲೈಸ್ ಕೊಟ್ಟಿದ್ದಾರೆ, ಟೋಟಲ್ ಡಿಮ್ಯಾಂಡ್ಸ್ ಕೊಟ್ಟಿದ್ದಾರೆ. ನೀವು ಪ್ರಾಬ್ಲಮ್ ಮಾಡುವಾಗ ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕು. ಸಪ್ಲೈ ಎಷ್ಟು ಬರುತ್ತೋ ಡಿಮ್ಯಾಂಡ್ ಅಷ್ಟೇ ಇರಬೇಕು. ಯಾವ ರೀತಿ ಅಂದರೆ ನೋಡಿ, ಈ 100 ಪ್ಲಸ್ 250 350, 350 ಪ್ಲಸ್ 150 500. ಆಸ್ ಇಟ್ ಈಸ್ ಡಿಮ್ಯಾಂಡ್ ಆಲ್ಸೋ ಸೇಮ್ ಬರಬೇಕು. 90 ಪ್ಲಸ್ 160 250, 250 ಪ್ಲಸ್ 200 450, ಅಗೇನ್ ಪ್ಲಸ್ 50, ಟೋಟಲ್ 500. ಈ ಟೋಟಲ್ 500 ಸಪ್ಲೈನೂ ಸೇಮ್ ಬರಬೇಕು, ಈಕ್ವಲ್ ಈ ಡಿಮ್ಯಾಂಡ್ಸ್ಗಳು ಈಕ್ವಲ್ ಬರಬೇಕು, ಸೇಮ್ ಬರಬೇಕು. ಆವಾಗ ಪ್ರಾಬ್ಲಮ್ಸು ಒನ್ ವೈಸ್ ಮಾಡ್ಕೊಂಡು ಹೋಗ್ಬೇಕು. ಇದು ಫಸ್ಟು ನೀವು ಬರ್ಕೋಬೇಕಾದಂಥ ಸ್ಟೆಪ್ಪು. ಈ ಥರ ಟೇಬಲ್ಸ್ ನೀವು ನೀಟಾಗಿ ಆಸ್ ಇಟ್ ಈಸ್ ಬರ್ಕೋಬೇಕು. ನಾನು ಯಾವ ಥರ ಆನ್ಸರ್ ಮಾಡಿದ್ದೀನೋ ಆ ರೀತಿಯೇ ಮಾಡ್ಕೋಬೇಕು. ನೆಕ್ಸ್ಟು ಈ ಪ್ರಾಬ್ಲಮ್ಸ್ ಕೊಟ್ಟಿರೋದು ಯಾವ ಮೆಥಡ್ ಕೊಟ್ಟಿರೋದು, ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್. ಈ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ ಅಂದರೆ ಯಾವ ಥರ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ, ಫಸ್ಟ್ ನೋಡಿ ನಾನು ಇಲ್ಲಿ ಸಿಂಬಲ್ ಒಂದು ಬರ್ತಿದ್ದೀನಿ. ಈ ಸಿಂಬಲ್ನ ಅಬ್ಸರ್ವ್ ಮಾಡಬೇಕು. ಈ ಸಿಂಬಲ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ಸ್ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಕಾಸ್ಟ್ನ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ಉದ್ದೇಶ ಏನಂದರೆ, ದ ಅಬ್ಜೆಕ್ಟಿವ್ ಈಸ್ ಟು ಫೈಂಡ್ ದ ಟೋಟಲ್ ಕಾಸ್ಟ್ ಆರ್ ಕಾಸ್ಟ್ ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡೋದು ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಾರ್ತ್ ವೆಸ್ಟ್ ಕಾಸ್ಟ್ ಮೆಥಡ್. ನೋಡಿ, ಇದು ನಾರ್ತ್, ಇದು ಸೌತ್, ಇದು ವೆಸ್ಟ್, ಇದು ಈಸ್ಟ್. ನಾವು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾರ್ತ್ ವೆಸ್ಟ್ ಮೆಥಡ್ ಇಂದ ಸ್ಟಾರ್ಟ್ ಮಾಡಬೇಕು. ಇವಾಗ ನಾರ್ತ್ ವೆಸ್ಟ್ ಯಾವ ಸೈಡ್ ಬರುತ್ತೆ ಅಂದ್ರೆ ಇದು, ದಿಸ್ ಇಸ್ ದ ನಾರ್ತ್ ವೆಸ್ಟ್ ಮೆಥಡ್. ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು. ಯಾವ ರೀತಿ ಮಾಡ್ಬೇಕಂದ್ರೆ, ಸಪ್ಲೈ ಮಾಡ್ಬೇಕಾರೋದು 100, ಡಿಮ್ಯಾಂಡ್ ಇದೆ 90. ಸೊ ಇಲ್ಲಿ ಡಿಮ್ಯಾಂಡ್ ಇರೋದು ಎಷ್ಟು ಡಿಮ್ಯಾಂಡ್ ಇದೆಯೋ ಅಷ್ಟೇ ಇಲ್ಲಿ ತಗೋಬೇಕು. ಇಲ್ಲಿ ಎಷ್ಟಿದೆಯೋ ಇದೆ ಎಷ್ಟಾದ್ರೂ ಪರವಾಗಿಲ್ಲ. ನೋಡಿ ಇಲ್ಲಿ 100 ಇದೆ, ಇಲ್ಲಿ 100 ಅಂದರೆ ನಾವು ಎಷ್ಟು ತಗೋಬಹುದು ಅಂದರೆ, 1 ಮಿನಿಟ್. ಇವಾಗ ನೋಡಿ 100 ಇದೆ, ಇಲ್ಲಿ 90 ಇದೆ. ನಾವು ಎಷ್ಟು ಅಡ್ಜಸ್ಟ್ ಮಾಡಬೇಕು ಮೈನು. ಈ 100 ಇಲ್ಲಿ ಎಷ್ಟಿದೆ ಡಿಮ್ಯಾಂಡು ಅಷ್ಟೇ ತಗೋಬೇಕು. ಇಲ್ಲಿ 90 ತಗೋಬೇಕು. ಸೊ ರೈಟ್ ಇನ್ 90. ಸೊ 90 ತಗೊಂಡಿದ್ದೀನಿ. ಸೊ 90 ತಗೊಂಡಿದ್ದೀನಿ ಅಂದರೆ ಇಲ್ಲಿಗೆ ಆಗೋಗಿದೆ, ಡಿಮ್ಯಾಂಡ್ ನಾವು ಕೊಟ್ಬಿಟ್ಟಿದ್ದೀವಿ. ಸೊ ಅಷ್ಟೇ, ಡಿಮ್ಯಾಂಡ್ 0 ತಗೋಬೇಕು. ಅಗೇನ್ 100 90 ಕೊಟ್ಟಿದ್ದೀವಿ, ಸಪ್ಲೈ ಮಾಡಿದ್ದೀವಿ ಅಂದರೆ ಇನ್ನು ರಿಮೈನಿಂಗ್ ಎಷ್ಟಿರುತ್ತೆ, 10 ಇರುತ್ತೆ. ಇನ್ನು 10 ಇದೆ, ಇನ್ನು 10 ಮತ್ತೆ ಅಡ್ಜಸ್ಟ್ ಮಾಡಬೇಕು. ಅದೇ ರೋಲ್ ಬರಬೇಕು, ಅದೇ ರೋಲ್. ನೆಕ್ಸ್ಟ್ ರೋಲ್ ಬರೋದು, ಥರ್ಡ್ ರೋಲ್ ಬರೋದು ಅಂತ ಬರಬಾರ್ದು. ಇದು ಯಾವ ರೋಲ್ ಇದೆ ಅದೇ ರೋಲಲ್ಲೇ 10 ನೆಕ್ಸ್ಟ್ ಕ್ಯಾರಿ ಮಾಡ್ಕೋಬೇಕು. ನೋಡಿ ಇಲ್ಲಿ 90 ಕೊಟ್ಟಿದ್ದೀವಿ, ಇನ್ನು ರಿಮೈನಿಂಗ್ 10 ಇದೆ, ಇಲ್ಲಿ ತಗೋಬೇಕು. ಈ 10 ತಗೊಂಡು ಇದನ್ನ 0 ಮಾಡ್ಕೋಬೇಕು. 0 ಮಾಡ್ಕೊಂಡಿದ್ದಾದ್ಮೇಲೆ ಅಲ್ಲಿಗೆ ನಮಗೆ ಈ ರೋ ಮುಗ್ದೋಯ್ತು. ಇಲ್ಲಿ 0 ಇದೆ ಅಂದರೆ ಇದು ಮುಗ್ದೋಯ್ತು, ನಮ್ಮ ನೆಕ್ಸ್ಟ್ ಮಾಡೋಷ್ಟಿಲ್ಲ. ಅಲ್ಲಿಗೆ ಇಲ್ಲೂ ಅಷ್ಟೇ ಮುಗ್ದೋಗಿದೆ, ಇಲ್ಲಿ ಮಾಡೋಷ್ಟಿಲ್ಲ. ನೆಕ್ಸ್ಟ್ ಅದೇ ಥರನೇ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡಲ್ಲಿ ನಾವು ಅದು ಇಲ್ಲಿ ಆಗೋಗಿದೆ, ಬಟ್ ಇಲ್ಲಿ ನಾವು ಇಲ್ಲಿಂದಾನೇ ಬರ್ಬೇಕು. ಮತ್ತೆ ಯಾಕೆ ಇಲ್ಲಿ ಕ್ಯಾನ್ಸಲ್ ಮಾಡಿದ್ವಿ ಅಂದರೆ, ಇಲ್ಲಿ 90 ಇದೆ, 90 ನಾವು ಇಲ್ಲಿ ಡಿಮ್ಯಾಂಡ್ ಇರೋದನ್ನ ಸಪ್ಲೈ ಮಾಡೋಕ್ಕಿದ್ವಿ, ಇಲ್ಲಿ 0 ಇದೆ. ಬಟ್ ಅಲ್ಲಿ 0 ಇರುವಾಗ ನಾವೇನು ಮತ್ತೆ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇಲ್ಲಿ 26 ಇದೆ, ನೋಡಿ ಇಲ್ಲಿ ಏನಿದೆ 250 ಇದೆ. ಇಲ್ಲಿ ಎಷ್ಟಿದೆ ನೋಡಿ, ಇಲ್ಲಿ 10 ಕೊಟ್ಟಿದ್ದೀವಿ ಅಂದರೆ ಇನ್ನು ರಿಮೈನಿಂಗ್ 150 ಇದೆ ಅಂತ ಅರ್ಥ. ಈ 150ಯಲ್ಲಿ ಮತ್ತೆ 250 ಇದೆ. ಈ 150ಯಲ್ಲಿ ಎಷ್ಟು ಕೊಡ್ಬೋದು ಮ್ಯಾಕ್ಸಿಮಮ್ ಅಂದ್ರೆ 150 ಇದೆ, 150ನೇ ಕೊಡಬೇಕು. ಇಲ್ಲಿ ಎಷ್ಟಿದೆ 150ನೇ ಕೊಡಬೇಕು. ಅಲ್ಲಿಗೆ ಕೊಟ್ಬಿಟ್ಟಿದ್ರೆ 0 ಆಗುತ್ತೆ. ಈ ರಿಮೈನಿಂಗ್ ಏನು ಎಷ್ಟಿರುತ್ತೆ ಅಲ್ಲಿ 250. ಸೊ 250ಯಲ್ಲಿ ಆಲ್ರೆಡಿ ನಾವು 150 ಕೊಟ್ಟಿದ್ದೀವಿ. ಇನ್ನು ರಿಮೈನಿಂಗ್ ಎಷ್ಟಿರ್ಬೋದು, ಸ್ವಲ್ಪ 100 ಇದೆ. ಇನ್ನು ರಿಮೈನಿಂಗ್ 250ಯಲ್ಲಿ 150 ಕೊಟ್ಟಿದ್ದೀವಿ, ಇನ್ನು ರಿಮೈನಿಂಗ್ 100 ಇದೆ. ಈ 100ನ ಮತ್ತೆ ಅದೇ ಕಾಲಮ್ಗೆ ಬರಬೇಕು. ಈ 100 ಇದೆ ಅಲ್ವಾ, ಎಸ್ ಇಲ್ಲಿ 100 ಇದೆ. ಇಲ್ಲಿ ಎಷ್ಟಿದೆ 200 ಇದೆ. ಇಲ್ಲಿ 100 ಮಾತ್ರ ನಾವು ಸಪ್ಲೈ ಮಾಡ್ಬೋದು, 100 ಮಾತ್ರ ಸಪ್ಲೈ ಮಾಡಬೇಕು. ಆವಾಗ 100 ಸಪ್ಲೈ ಮಾಡಿದ್ವಿ ಅಂದರೆ ಇಲ್ಲಿ 0 ಬರುತ್ತೆ. ನೆಕ್ಸ್ಟ್ ಅದರ ಮೇಲೆ ನೋಡಿ 150 ಪ್ಲಸ್ 100 250 ಕ್ಯಾನ್ಸಲ್ ಆಗೋಯ್ತು. ಅಲ್ಲಿಗೆ ಈ ರೋಕ್ ಮುಗ್ದೋಯ್ತು. ನೆಕ್ಸ್ಟ್ ಸೇಮ್ ಆಸ್ ಇಟ್ ಈಸ್ 150 ಇದೆ, ಇನ್ನು 150 ಎಲ್ಲಿದೆ ನೋಡಿ, ಈ ರೋ ಆಗೋಯ್ತು. ನೆಕ್ಸ್ಟ್ ನಾರ್ತ್ ಈಸ್ಟ್ ಕಾರ್ನರ್ ಮೆಥಡ್ ಮಾಡಬೇಕು. ಇಲ್ಲಿ 150 ಇದೆ, ಇಲ್ಲಿ ಎಷ್ಟು ತಗೋಬೋದು, 100 ಮಾತ್ರ ಕೆಪಬಿಲಿಟಿ. ಇಲ್ಲಿ ಕೆಪಾಸಿಟಿ ಇರೋದು 100, ಇಲ್ಲಿ 0 ತಗೊಂಡು ಇಲ್ಲಿ 100 ತಗೊಂಡ್ಬಿಡಿ. ಇನ್ನು ರಿಮೈನಿಂಗ್ ಇಲ್ಲಿ 100 ಕೊಟ್ಟಿದ್ದೀವಿ ಅಂದರೆ ಇನ್ನು ರಿಮೈನಿಂಗ್ 50 ಇದೆ ಅಂತ. ಆ 50 ಮತ್ತೆ ಇಲ್ಲೇ ತಗೊಳ್ಳಿ. 50 ತಗೊಂಡು ಕ್ಯಾನ್ಸಲ್ ಮಾಡಿದ್ರೆ ನಮಗೆ 0 ಬರುತ್ತೆ. ಸೊ ಇವಾಗ ಈ 50ಗೆ ಕ್ಯಾರಿ ಆಯಿತು. ಸೊ ಇವಾಗ ಈ ಟೇಬಲ್ ಮುಗಿದೋಯ್ತು. ಈ ಥರ ಸ್ಟೆಪ್ನ ಫಾಲೋ ಮಾಡಿಕೊಂಡು
ನಾವು ನೆಕ್ಸ್ಟ್ ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟು ಏನು ಮಾಡಬೇಕು ಅಂದರೆ ಶಿಪ್ಮೆಂಟ್ ಫ್ರಮ್ ಟು, ಇಲ್ಲಿ ಬರ್ದಿದ್ದೀನಲ್ಲ ಫ್ರಮ್ ಟು ತಗೊಳ್ಬೇಕು. ಆಮೇಲೆ ಯೂನಿಟ್ಸ್ ಶಿಪ್ಡ್, ಟೋಟಲ್ ಕಾಸ್ಟ್ ಯೂನಿಟ್ಸ್, ಟೋಟಲ್ ಕಾಸ್ಟ್, ಇದು ಕಾಸ್ಟ್ ಯೂನಿಟ್ ಫೈಂಡ್ ಔಟ್ ಮಾಡಬೇಕು, ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡಬೇಕು. ಸೊ ಅವಾಗ ಏನು ಮಾಡಬೇಕು, ಅವಾಗ ಫೈಂಡ್ ಔಟ್ ಹೆಂಗೆ ಥರ ಮಾಡೋದು ಅಂತ ನಿಮಗೆ ಈಸಿ ಸೀಕ್ರೆಟ್ ಹೇಳ್ತೀನಿ. ಏನೂ ಇಲ್ಲ, ಸಿಂಪಲ್. ಇದು ನೋಡಬೇಕು ಪ್ರಾಬ್ಲಮಲ್ಲಿ ಏನು ಮಾಡಿದೀವೋ ಅದೇ ಥರ ತಗೋಬೇಕು. ನೋಡಿ, ಫ್ರಮ್ F1, ಫ್ರಮ್ ಅಂದರೆ F1 ಅಂತ ಸ್ಟಾರ್ಟ್ ಮಾಡ್ಕೋಬೇಕು. ಫ್ರಮ್ F1 ನಲ್ಲಿ W1 ಅಂದರೆ ವೇರ್ ಹೌಸ್ ಒನ್ ಎಷ್ಟಿದೆ ಇಲ್ಲಿ 90. F1 W1 ಇನ್ F1 W1 ಫ್ರಮ್ F1 W1. F1 ಅಲ್ಲಿ W1 ಅಲ್ಲಿ ಎಷ್ಟಿದೆ ಟೋಟಲ್ ನಾವು ಸಪ್ಲೈ ಮಾಡಿರೋದು 90 ಬರ್ಕೋಬೇಕು. ಸೊ ಅವಾಗ ಟೋಟಲ್ ಕಾಸ್ಟ್ ಯೂನಿಟ್ 30. ಸೊ ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 9 3s 27, 2 zeros ಹಾಕೊಂಬಿಡಿ, 2700 rupees ಬಂತು ಟೋಟಲ್ ಕಾಸ್ಟು F1. ಅದೇ F1 ಅಲ್ಲಿ ನೋಡಿ ಮತ್ತೆ 10 ಇದೆ ಇಲ್ಲಿ. ಸೊ F1 ದ ವೇರ್ ಹೌಸ್ 2, ಇನ್ ವೇರ್ ಹೌಸ್ 2 ಅಲ್ಲಿ ಎಷ್ಟಿದೆ ಸಪ್ಲೈ ಮಾಡಿರೋದು 10, ಸೊ 25 ಇದೆ. ಇನ್ 25 ಇಂಟು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ 250. ನೆಕ್ಸ್ಟ್ ಅದೇ ಥರ ಇನ್ F2 ಅಲ್ಲಿ ವೇರ್ ಹೌಸ್ 2, ಇನ್ ವೇರ್ ಹೌಸ್ 2 ಅಲ್ಲಿ ಎಷ್ಟಿದೆ ಟೋಟಲ್ 150 ಇಂಟು 26 ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಅವಾಗ ಕ್ಯಾಲ್ಸಿ ತಗೊಂಡು ಸೊ 150 ಇಂಟು 26, ಸೊ ಟೋಟಲ್ ಮಾಡಿದ್ರೆ 3900. ನೆಕ್ಸ್ಟ್ ಅದೇ F1 ಮತ್ತೆ 100 ಇದೆ ಇಲ್ಲಿ. F2 ವೇರ್ ಹೌಸ್ 2, ಸೊ ವೇರ್ ಹೌಸ್ 2 ಅಲ್ಲೇ ಎಷ್ಟಿದೆ ವೇರ್ ಹೌಸ್ 3 ಇದು, ಸಾರಿ ವೇರ್ ಹೌಸ್ 3, ಇನ್ ವೇರ್ ಹೌಸ್ 3 ಅಲ್ಲಿ 100, ವೇರ್ ಹೌಸ್ 3 ಅಲ್ಲಿ 100 ಇದ್ರೆ ಇವಾಗ 100ನ ನಾವೇನು ಮಾಡಬೇಕು, ಸೊ ಎಷ್ಟಿದೆ ಕಾಸ್ಟ್ ಯೂನಿಟು 35. ಸೊ 35 100 ಇಂಟು 35, ಸೊ 100 ಇಂಟು 35 ಎಷ್ಟಾಗುತ್ತೆ 100 ಇಂಟು 35 3500 ಓವರ್. ನೆಕ್ಸ್ಟ್ ಇನ್ F3, ಸೊ ದಟ್ ಇಸ್ ಫ್ಯಾಕ್ಟ್ರಿ 3. ಇನ್ ಫ್ಯಾಕ್ಟ್ರಿ 3 ಹೌ ಮಚ್ ಇನ್ W, ಸೊ 3, ಸೊ ಎಷ್ಟಿದೆ ಇಲ್ಲಿ 100 ಅಲ್ಲಿ ಎಷ್ಟಿದೆ ಕಾಸ್ಟ್ ಕೊನೆ ಯೂನಿಟು 37, ಅಲ್ಲಿಗೆ 3700. ನೆಕ್ಸ್ಟ್ ಇನ್ F3 ಸೇಮ್ ವೇರ್ ಹೌಸ್ 4, ಇನ್ ವೇರ್ ಹೌಸ್ 4 ಹೌ ಮಚ್ ಕಾಸ್ಟ್ ಟೋಟಲ್ ಇರೋದು 100 50, ಟೋಟಲ್ ಕಾಸ್ಟ್ ಯೂನಿಟು 30. ಸೊ ಅವಾಗ 50 ಇಂಟು 30 1500. ಇವನ್ನ ಫಸ್ಟು ನಾವು ಏನು ಮಾಡಬೇಕು ಅಂದರೆ ಈ ಥರ ಫೈಂಡ್ ಔಟ್ ಮಾಡಿದಾದಮೇಲೆ ನೀವು ಏನು ಮಾಡಬೇಕಂದ್ರೆ ಜಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಇದನ್ನು ಮಲ್ಟಿಪ್ಲಿಕೇಶನ್ ತಗೊಂಡು, ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ಎಕ್ಸಾಮಲ್ಲಿ ಈ ಥರ ಬರೋಕ್ಕೆ ಹೋಗ್ಬೇಡಿ, ಬಟ್ ನಾನು ನಿಮಗೆ ಅರ್ಥ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇಷ್ಟು ಸಿಂಪಲ್ ಮೆಥಡಲ್ಲಿ ನಾನು ಮಾಡಿಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ಪ್ರಾಕ್ಟೀಸ್ ಮಾಡಬೇಕು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಪ್ರಾಬ್ಲಮ್ಸ್ ಈಸಿಯಾಗಿ ಫೈಂಡ್ ಔಟ್ ಮಾಡೋದಾಗುತ್ತೆ. ಸೊ ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡೋಣ. 2700 ಪ್ಲಸ್ 250 ಪ್ಲಸ್ 3900 ಪ್ಲಸ್ 3500 ಪ್ಲಸ್ 3700 ಪ್ಲಸ್ 1500, ಸೊ 15500. Start. So total cost 15,550. ಸೊ ಇಷ್ಟು ನೀವು ಪ್ರಾಬ್ಲಮ್ ಮಾಡಬೇಕಾದ್ರೆ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್. ಈ ಮೆಥಡ್ ನಿಮಗೆ ಎಕ್ಸಾಮಲ್ಲಿ M.Com ಸ್ಟೂಡೆಂಟ್ಸ್ಗೆ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ, ಇದು ಇಂಪಾರ್ಟೆಂಟ್ ಟಾಪಿಕ್ಕು. ಇದು ಎಕ್ಸಾಮ್ಗೆ ಗ್ಯಾರಂಟಿ 5 ಮಾರ್ಕ್ಸ್ಗಾದರೂ ಕೊಡ್ತಾರೆ, ಇಲ್ಲ 12 ಮಾರ್ಕ್ಸ್ಗೋಸ್ಕರ ಗ್ಯಾರಂಟಿ ಇರುತ್ತೆ. ಬಟ್ ಟ್ರಾನ್ಸ್ಪೋರ್ಟೇಷನಲ್ಲಿ ಫಸ್ಟ್ ಮೆಥಡ್ ಇದು. ಈ ಮೆಥಡಲ್ಲಿ ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ, ಆ ಡಮ್ಮಿ ಪ್ರಾಬ್ಲಮ್ ಅಂತಿದೆ. ಆ ಡಮ್ಮಿ ಪ್ರಾಬ್ಲಮ್ ಯಾವ ಥರ ಮಾಡಬೇಕಂತ ಇನ್ನೊಂದು ವೀಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಈ ಮೆಥಡ್ ನೀವು ಫಾಲೋ ಆದರೆ ಗ್ಯಾರಂಟಿ ನಿಮಗೆ ಮ್ಯಾಕ್ಸಿಮಮ್ ಅರ್ಥ ಆಗುತ್ತೆ, 100% ಅರ್ಥ ಮಾಡ್ಕೊಳ್ಳೇಬೇಕು. ಸೊ ನೆಕ್ಸ್ಟು
ಈ ಮೆಥಡ್ ಬರೋಣ. ಲೀಸ್ಟ್ ಕಾಸ್ಟ್ ಮೆಥಡ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಇದು ಟೋಟಲ್ ಮೆಥಡ್ಸ್ ಓವರ್. ಸೊ ಥ್ಯಾಂಕ್ ಯು.